ಇನ್ನು ಹಾಸನ ಜಿಲ್ಲೆಯ ಜೀವನಾಡಿಯಾಗಿರುವಂತಹ ಹೇಮಾವತಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಆ ಗೇಟ್ಗಳು ಭದ್ರವಾಗಿ ಇದೆಯಾ, ಹೇಗಿದೆ ಪರಿಸ್ಥಿತಿ ಅನ್ನೋದರ ಬಗ್ಗೆ ಕೂಡ ಒಂದು ಪ್ರತ್ಯಕ್ಷ ವರದಿ ಇದೆ. ಬನ್ನಿ ಆ ಪ್ರತ್ಯಕ್ಷ ವರದಿಯನ್ನು ನೋಡ್ಕೊಂಡು ಬರೋಣ. ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಒಂದಾದಂತಹ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚುವುದರ ಬಳಿಕ ಹಾಸನ ತಾಲೂಕಿನ ಗೊರೂರಿನಲ್ಲಿರತಕ್ಕಂತಹ ಹೇಮಾವತಿ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಸಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರೆ ಈಗ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಇದು ಹಾಸನ ತಾಲೂಕಿನ ಗೊರೂರಿನಲ್ಲಿರತಕ್ಕಂತಹ ಹೇಮಾವತಿ ಜಲಾಶಯ 1979ರಲ್ಲಿ ಈ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. 6 ಕ್ರಸ್ಟ್ ಗೇಟ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಸುಮಾರು 40 ವರ್ಷಗಳ ಹಿಂದೆ ಈ ರೇಡಿಯಲ್ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಾಗಿದ್ದು 6 ತಿಂಗಳಿಗೊಮ್ಮೆ ಇದನ್ನು ನಿರ್ವಹಣೆ ಮಾಡಲಾಗ್ತಿದೆ. ಸುಮಾರು 15 ಲಕ್ಷ ರು ವೆಚ್ಚದಲ್ಲಿ 6 ಕ್ರಸ್ಟ್ ಗೇಟ್ಗಳಿಗೆ 3 ಬ್ಯಾಲರ್ ಅಂದರೆ 180 kg ಗ್ರೀಸನ್ನು ಹಾಕುವ ಮೂಲಕ ಯಾವುದೇ ರೀತಿ ತುಕ್ಕು ಹಿಡಿದಂತೆ ಎಲ್ಲ ರೀತಿಯಲ್ಲೂ ನಿರ್ವಹಣೆಯನ್ನು ಮಾಡಲಾಗ್ತಿದೆ. 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಹೇಮಾವತಿ ಜಲಾಶಯ ಮಂಡ್ಯ, ಮೈಸೂರು, ತುಮಕೂರು, ಹಾಸನ ಜಿಲ್ಲೆಯ 6.5 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ, 24 ತಾಲೂಕುಗಳ ಲಕ್ಷಾಂತರ ಜನರಿಗೆ ಕುಡಿಯುವ ನೀರನ್ನು ಒದಗಿಸ್ತದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಯಾವಾಗ ಕೊಚ್ಚಿ ಹೋಯಿತು ಅದಾದ ಬಳಿಕ ಅಧಿಕಾರಿಗಳು ಒಂದು ರೀತಿಯ ಆತಂಕಕ್ಕೆ ಈಡಾಗಿದ್ದರು. ಆದ್ದರಿಂದಲೇ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ನೀಡಿತು. 6 ಕ್ರಸ್ಟ್ ಗೇಟ್ಗಳು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಸಂಪೂರ್ಣವಾಗಿ ವರದಿ ನೀಡಬೇಕು ಅಂತ ಹೇಳಿ ಸೂಚನೆ ನೀಡಿದರು. ಈಗಾಗಲೇ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಂದ ಮಾಹಿತಿ ಪಡೆದು 6 ಕ್ರಸ್ಟ್ ಗೇಟ್ಗಳು ಸುಭದ್ರವಾಗಿದೆ. ಈ ಏನು ಪ್ರತಿ ವರ್ಷವೂ ಸಹ 2 ಬಾರಿ ಅವನ್ನು ನಿರ್ವಹಣೆ ಮಾಡಲಾಗ್ತಾಯಿದೆ. ಹಳೆಯ ಗ್ರೀಸನ್ನು ತೆಗೆದು ಹೊಸ ಗ್ರೀಸನ್ನು ಹಾಕಿ ಯಾವುದೇ ರೀತಿಯ ಅಪಾಯ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ವರದಿಯನ್ನು ಸಲ್ಲಿಸಿದರೆ. ಇದಾದ ಬೆನ್ನಲ್ಲೇ ಇಂದು ಮುಖ್ಯ ಇಂಜಿನಿಯರ್ ಮಂಜುನಾಥ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜ್ಯೋತಿ ನೇತೃತ್ವದ ತಂಡವು ಸಹ ಹೇಮಾವತಿ ಜಲಾಶಯಕ್ಕೆ ಆಗಮಿಸಿ 6 ಕ್ರಸ್ಟ್ ಗೇಟ್ಗಳನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಸಹ ನಡೆಸಿದ್ದಾರೆ. ಅಲ್ಲದೆ ಡ್ರೋನ್ ಮೂಲಕ 6 ಕ್ರಸ್ಟ್ ಗೇಟ್ಗಳ ವಿಡಿಯೋವನ್ನು ಚಿತ್ರೀಕರಿಸಿ ಹೇಮಾವತಿ ಜಲಾಶಯದ 6 ಕ್ರಸ್ಟ್ ಗೇಟ್ಗಳೇನಿದೆ ಅದರ ಪರಿಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ನೀಡಲಿಕ್ಕೆ ಪರಿಶೀಲನೆ ನಡೆಸಿ ತೆರಳಿದ್ದಾರೆ. ಈ 6 ಕ್ರಸ್ಟ್ ಗೇಟ್ಗಳು ಸುಮಾರು 40 ವರ್ಷ ಹಳೆಯದಾದರೂ ಸಹ ಇದನ್ನು ಇಲ್ಲಿನ ಅಧಿಕಾರಿಗಳು ಸುಸ್ಥಿತಿಯಲ್ಲೇ ಇಟ್ಟಿದ್ದಾರೆ. ಯಾಕೆಂದರೆ 37 TMC ನೀರಿನ ಸಂಗ್ರಹ ಏನಿದೆ ಒಂದು ಚೂರು ಅಪಾಯವಾದರೂ ಸಹ ಅಪಾರ ಪ್ರಮಾಣದಂಥ ಒಂದು ಹಾನಿ ಜೊತೆಗೆ ದೊಡ್ಡ ಅನಾಹುತವೇ ಸಂಭವಿಸುತ್ತದೆ. ಹಾಗಾಗಿ ಈ ಕ್ರಸ್ಟ್ ಗೇಟ್ಗಳು ಎಲ್ಲವೂ ಸಹ ಉತ್ತಮ ಸ್ಥಿತಿಯಲ್ಲಿ ಇವೆ. ಅಷ್ಟು ಪ್ರಮಾಣದಲ್ಲಿ ಇದನ್ನು ನಿರ್ವಹಣೆ ಮಾಡಲಾಗಿದೆ. ಇದರ ಬಗ್ಗೆಯೂ ಸಹ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಸಲ್ಲಿಸಿದರೆ. ಈಗಾಗಲೇ ಈ ಬಾರಿ ಮಳೆಗಾಲದಲ್ಲಿ ಜುಲೈ ತಿಂಗಳಿನಲ್ಲಿ ಹೇಮಾವತಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಇದರ ಸಂಗ್ರಹ 37 TMC ಆದರೆ ಈ ಬಾರಿ 48 TMC ನೀರನ್ನು ಹೊರಬಿಡಲಾಗಿದೆ. ಈಗ ಪೂರ್ಣ ಭರ್ತಿಯಾಗಿದೆ. ಕಳೆದ ಒಂದು ವಾರದಿಂದ ಮಳೆ ಪ್ರಮಾಣವೂ ಸಹ ಕ್ಷೀಣಿಸಿದೆ. ಹಾಗಾಗಿ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ನಿಲ್ಲಿಸಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಬಳಿಕ ಅಧಿಕಾರಿಗಳಿಗೆ ಸರ್ಕಾರ ಏನು ಸೂಚನೆ ನೀಡಿತು ಅದರಂತೆ ಈಗ ಸಂಪೂರ್ಣವಾಗಿ ಅಧಿಕಾರಿಗಳು 6 ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆ ನಡೆಸಿ ಈಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋಕ್ಕೆ ತೆರಳಿದರೆ. ಇದಕ್ಕೂ ಮುಂಚೆಯೇ ಜಿಲ್ಲಾಧಿಕಾರಿಗಳು 6 ಕ್ರಸ್ಟ್ ಗೇಟ್ಗಳು ಸುಭದ್ರವಾಗಿದೆ ಅಂತ ಹೇಳಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಗೊರೂರು.